ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ರೈಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಲಕ್ ವೆಜಿಟೇಬಲ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಪಾಲಕ್ ಸೊಪ್ಪಲ್ಲಿ ಮಾಡ್ತಕ್ಕಂಥ ರೈಸ್ ಪಾತ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವೆಜಿಟೇಬಲ್ಸ್ ಅಂದರೆ ತರಕಾರಿನ ಆ್ಯಡ್ ಮಾಡಿ ಈ ಒಂದು ರೈಸ್ ಪಾತ್ನ ಮಾಡೋದ್ರಿಂದ ಮತ್ತಷ್ಟು ರುಚಿ ಏನಾಗುತ್ತೆ ಅಂತ ಹೇಳ್ತಾ, ಹಾಗೆ ಬನ್ನಿ ಈ ರೀತಿಯಾದಂಥ ಪಾಲಕ್ ವೆಜಿಟೇಬಲ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೀವು ನೋಡ್ಕೊಳ್ಳೋರಂತೆ. ಪಾಲಕ್ ವೆಜಿಟೇಬಲ್ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ 1 ಕಟ್ ಅಳತೆಯ ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದಿರ್ತಕ್ಕಂಥದ್ದು. ಈಗ ಇದನ್ನು ರುಬ್ಕೊಬೇಕಾಗತ್ತೆ. ಈಗ 1 ಕಟ್ ಅಳತೆಯ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ತದನಂತರ ಮಿಕ್ಸಿ ಜಾರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಕಟ್ ಮಾಡಿ ಹಾಕೋದ್ರಿಂದ ರುಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ. 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕಿದ ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ, ಜೊತೆಗೆ ನೋಡಿ, ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಳ್ತೀವೋ ಅದೇ ಕಪ್ಪಲ್ಲಿ 1 ಕಪ್ ಅಳತೆಯ ನೀರನ್ನು ಹಾಕಬೇಕು. ಅಂದರೆ ನಾವು ಯಾವುದರಲ್ಲಿ ಅಕ್ಕಿ ತೊಗೊಳ್ತೀವೋ ಅದೇ ಅಳತೆಯಲ್ಲಿ ನೀರು ಹಾಕಬೇಕಾಗುತ್ತೆ. ಈಗ ಈ ಎಲ್ಲ ಪದಾರ್ಥನೂ ಬಹಳ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ. ಈಗ ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು 1 ಕಪ್ ಅಳತೆ ನೀರು ಹಾಕಿ ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು. ಈ ರೀತಿ ರುಬ್ಬಿ ಈ ಒಂದು ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಮತ್ತೆ ಈ ಒಂದು ರೆಸಿಪಿಗೆ ಬೇಕಾದಂಥ ಖಾರನ ಸಿದ್ಧ ಮಾಡೋದಕ್ಕೋಸ್ಕರ 5 ಹಸಿಮೆಣಸಿನಕಾಯಿ, ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ ಅರ್ಧ ಇಂಚಷ್ಟು ಹಸಿ ಶುಂಠಿನೂ ಹಾಕಿ, ಹಾಗೆ 10 ರಿಂದ 15 ಕಾಳು ಮೆಣಸನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ, ಇದೆಲ್ಲ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈ ರೆಸಿಪಿಗೆ ಬೇಕಾದಂಥ ಖಾರದ ಪೇಸ್ಟನ್ನು ಸಹ ಅದಕ್ಕೆ ನುಣ್ಣಿಗೆ ರುಬ್ಬಾಯಿತು. ನಂತರ ಈಗ ಈ ಒಂದು ಪಾಲಕ್ ವೆಜಿಟೇಬಲ್ ರೈಸ್ಗೆ ನಾವಿಲ್ಲಿ ಬಾಸುಮತಿ ರೈಸನ್ನು ಬಳಸ್ತಾ ಇರ್ತಕ್ಕಂಥದ್ದು. ನೀವು ಬೇಕಾದ್ರೆ ನಾರ್ಮಲ್ ಊಟದಕ್ಕೆ ಆಗ್ಬೋದು ಅಥವಾ ಜೀರಾ ರೈಸ್ ಆಗ್ಬೋದು, ಬಳಸ್ಬೋದು. 1 ಕಪ್ ಅಳತೆ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು. ಈಗ ಈ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆಸ್ಬೇಕಾಗತ್ತೆ. ಅಕ್ಕಿ ನೆನೆಸೋದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಅಕ್ಕಿ ಹಾಕೋಣ. ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಈ ಒಂದು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋ ಸಮಯದಲ್ಲಿ ಈ ಅಕ್ಕಿನೂ ಸಹ ನೆಂದಿರುತ್ತೆ. ಒಂದು 10 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಈ ಒಂದು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ A, D, E ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿ ಕರಗಿಸ್ಕೋಬೇಕು. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ತುಪ್ಪನೂ ಕರಗಿದೆ, ಎಣ್ಣೆ ಜೊತೆ ಚೆನ್ನಾಗಿ ಬೆರೆತಿದೆ. ಈಗ ತುಪ್ಪ ಮತ್ತು ಎಣ್ಣೆ ಎರಡೂ ಬಿಸಿಯಾಗಿದೆ. ಈ ಸಮಯದಲ್ಲಿ 1 ಈರುಳ್ಳಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈರುಳ್ಳಿನ ಎಣ್ಣೆ ಮತ್ತು ತುಪ್ಪದಲ್ಲಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ 2 ರಿಂದ 3 ನಿಮಿಷ ಈರುಳ್ಳಿನ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಮೊದಲೇ ಚೆನ್ನಾಗಿ ರುಬ್ಬಿದಂಥ ಖಾರದ ಪೇಸ್ಟನ್ನು ಹಾಕಿ, ಈ ಖಾರದ ಪದಾರ್ಥನೆಲ್ಲ ಹಸಿಯಾಗಿ ರುಬ್ಬಿರೋದ್ರಿಂದ ಒಂದು 2 ರಿಂದ 3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಂದು ಖಾರದ ಪೇಸ್ಟು ಒಳ್ಳೆ ಆರಾಮನೂ ಇರುತ್ತೆ, ಜೊತೆಗೆ ಸ್ವಲ್ಪ ಘಾಟು ಇರುತ್ತೆ. ಸರಿಸುಮಾರು 2 ನಿಮಿಷದ ಕಾಲ ಖಾರದ ಪೇಸ್ಟನ್ನು ಸಹ ಈರುಳ್ಳಿ ಜೊತೆ ಫ್ರೈ ಮಾಡಾಯಿತು. ನಂತರ 8 ರಿಂದ 10 ಹುರುಳಿಕಾಯನ್ನು ಈ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 1 ಕ್ಯಾರೆಟನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 3 ಟೇಬಲ್ ಸ್ಪೂನಷ್ಟು ಸ್ವೀಟ್ ಕಾರ್ನ್ ಅಂದರೆ ಜೋಳ, ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ. ಇಲ್ಲಿ ನಾವು ಒಂದು 2-3 ಥರ ತರಕಾರಿನ ಬಳಸಿರ್ತಕ್ಕಂಥದ್ದು. ತಮ್ಮ ಇಚ್ಛಾನುಸಾರ ಎಷ್ಟು ಬೇಕಾದ್ರೂ ತರಕಾರಿ ಹಾಕ್ಕೋಬೋದು, ಯಾವ ತರಕಾರಿನ ಬೇಕಾದ್ರೂ ಮಿಕ್ಸ್ ಮಾಡಿ ನೀವು ಬಳಸ್ಬೋದು. ಈ ಸಮಯದಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲಿ ಹಾಕಬೇಕಾಗತ್ತೆ. ಈಗ ಎಲ್ಲನೂ ಬಹಳ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಗರಂ ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ಈಗ ನೀರನ್ನು ಹಾಕ್ತಕ್ಕಂಥ ಸಮಯ. ಒಂದು ರೈಸ್ ಬಾತ್ ಬಹಳ ಉದುದ್ರಾಗಬೇಕು, ಕರೆಕ್ಟಾಗಿ ಆಗಬೇಕು ಅಂದರೆ ನಾವು 1 ಕಪ್ ಅಳತೆ ಅಕ್ಕಿ ತೊಗೊಂಡಿದ್ವಲ್ಲ, ಆ 1 ಕಪ್ ಅಳತೆ ಅಕ್ಕಿಗೆ 10 ನಿಮಿಷ ನೀರಲ್ಲಿ ನೆನೆಸಿರೋದ್ರಿಂದ 1.5 ಕಪ್ಪಷ್ಟು ಈ ಒಂದು ಪಾಲಕ್ ಸೊಪ್ಪಿನ ನೀರು ಅಥವಾ ಪೇಸ್ಟನ್ನು ಹಾಕಬೇಕಾಗತ್ತೆ.
ಈ ಒಂದು ಕಪ್ಪಲ್ಲೇ ನಾವು ಅಕ್ಕಿನ ತಗೊಂಡಿದ್ದರಿಂದ ಈ ಕಪ್ಪಿಗೆ 1.5 ಕಪ್ಪಷ್ಟು ಈ ಒಂದು ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕಿ ಬಳಸ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕ್ತಾ ಇರ್ತಕ್ಕಂಥದ್ದು ರುಬ್ಬಿರೋದು. ನಾವು ಪಾಲಕ್ ಸೊಪ್ಪನ್ನು ರುಬ್ಬಬೇಕಾದ್ರೆ 1 ಕಪ್ ಅಳತೆ ನೀರನ್ನು ಬಳಸಿದ್ವಿ. ನೀವು ಅರ್ಧದಿಂದ 3/4 ಕಪ್ ಅಳತೆ ನೀರನ್ನು ಬಳಸಿದ್ರೆ ಸಾಕು 1.5 ಕಪ್ಪಷ್ಟು ಪಾಲಕ್ ಸೊಪ್ಪಿನ ಪೇಸ್ಟ್ ಅಥವಾ ನೀರು ಸಿದ್ಧವಾಗುತ್ತೆ. 10 ನಿಮಿಷ ನಾವೇನು ಬಾಸುಮತಿ ರೈಸನ್ನು ನೀರಲ್ಲಿ ನೆನೆಸಿದ್ವಿ, ನೀರನ್ನು ಹೊರತೆಗೆದು ಅಕ್ಕಿನ ಮಾತ್ರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನೀರನ್ನು ನೀಟಾಗಿ ತೆಗೆದು ಹೆಚ್ಚು ನೀರು ಹಾಕಬಾರ್ದು, ಆಗ ಅನ್ನ ಮುದ್ದೆ ಆಗಿಬಿಡುತ್ತೆ. ಈಗ 1 ಟೀ ಸ್ಪೂನಷ್ಟು ತಾಜಾ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬಾಸುಮತಿ ಅಕ್ಕಿ ಆಗಿರೋದ್ರಿಂದ, ಅದರಲ್ಲೂ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಅಕ್ಕಿ ಬೆಂದಮೇಲೆ ಆಗ್ಬೋದು, ಮೊದಲೇ ಆಗ್ಬೋದು, ಬಹಳ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಪಾಲಕ್ ವೆಜಿಟೇಬಲ್ ರೈಸ್ ಬಹಳ ಆರಾಮಭರಿತವಾಗಿ, ರಿಚ್ಚಾಗಿ, ಸೂಪರಾಗಿ ಸಿದ್ಧವಾಗುತ್ತೆ. ಓಕೆ ವೀಕ್ಷಕರೇ, ಈಗಿಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ, ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ವೆಜಿಟೇಬಲ್ ರೈಸ್ ಸಿದ್ಧವಾಗಿರುತ್ತೆ ಅಂತ ನೋಡೋಣ. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಪಾಲಕ್ ವೆಜಿಟೇಬಲ್ ರೈಸ್ ಬಿಸಿ ಬಿಸಿಯಾಗಿ ಸಿದ್ಧವಾಗಿರ್ತಕ್ಕಂಥದ್ದು. ಮೇಲೆ ತರಕಾರಿಗಳು ಹಾಗೆ ಮಸಾಲೆ ಎಲ್ಲ ತೇಲ್ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲೇ ಹೇಳಿದಾಗೆ ನೀವೇನಾದ್ರು ಬಾಸುಮತಿ ರೈಸಿಂದ ಈ ಒಂದು ರೆಸಿಪಿನ ಮಾಡೋದಾದರೆ ಸ್ವಲ್ಪ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೈಸ್ ಬಾತಿಂದ ಬರ್ತಾ ಇರ್ತಕ್ಕಂಥ ಆರೋಮಕ್ಕೆ ಹಸಿವಿಲ್ಲ ಅಂದವ್ರಿಗೂ ಸಹ ಹಸಿವು ಹೆಚ್ಚಾಗುತ್ತೆ. ಆ ರೀತಿಯಾದಂಥ ಒಂದು ಬ್ಯೂಟಿಫುಲ್ ಅರೋಮ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ವೆಜಿಟೇಬಲ್ ರೈಸ್ ಬಾತನ್ನು ತಯಾರು ಮಾಡೋದು ಅಂತ. ಖಂಡಿತ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರೈಸ್ ಬಾತನ್ನು ಮಾಡಿ ಅದು ಬಿಸಿ ಬಿಸಿಯಾಗಿ ಎಲ್ಲರೂ ಒಟ್ಟಿಗೆ ಕೂತು ಕುಟುಂಬದ ಸಮೇತ ಊಟ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ಒಂದು ಪಾಲಕ್ ಸೊಪ್ಪಿನ ವೆಜಿಟೇಬಲ್ ರೈಸ್ ಬಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.